ಸಮ್ಮರಲ್ಲಿ ಅತಿಯಾದ ಬಿಸಿಲಿಂದ ಮಾತ್ರ ನಮ್ಮ ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಅನ್ನೋದು ತುಂಬ ತಪ್ಪು. ಸೊ ನಮ್ಮ ಊಟದ ಪದ್ಧತಿ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲು, ಸ್ಟ್ರೆಸ್ ಲೆವೆಲ್ಲು, ಹೈಡ್ರೇಷನ್ ಲೆವೆಲ್ಲು ಇದೆಲ್ಲ ಕೂಡ ನಮ್ಮ ಬಾಡಿನಲ್ಲಿ ಹೀಟನ್ನ ಜಾಸ್ತಿ ಮಾಡುತ್ತೆ. ಬೇಸಿಗೆಗಾಲದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ತಣ್ಣಗೇನಾದರೂ ಕುಡಿಬೇಕು ಅಂತ ಎಲ್ರಿಗೂ ಅನಿಸುತ್ತೆ ಅಲ್ವಾ? ಸೊ ಅಂಥ ಟೈಮಲ್ಲಿ ಫ್ರಿಡ್ಜ್ ನೀರನ್ನು ತಗೊಂಡು ಕುಡಿಯೋ ಬದಲು ಮಣ್ಣಿನ ಮಡಿಕೆ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು. ಇದು ನ್ಯಾಚುರಲ್ ಆಗಿ ನಮ್ಮ ಬಾಡಿ ಹೀಟನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನೀವು ಗೋಂಡ್ ಕತೀರ ಬಗ್ಗೆ ಕೇಳಿದ್ದೀರಾ? ಇದು ಒಂದು ಮರದ ಕಾಂಡದಲ್ಲಿ ಸಿಗುವಂಥ ಗಮ್ಮು. ಇದನ್ನ ಆಯುರ್ವೇದದಲ್ಲಿ ಕೂಲಿಂಗ್ ಏಜೆಂಟ್ ಅಂತಾನೆ ಕರೀತಾರೆ. ಇದನ್ನ ಹೇಗೆ ಯೂಸ್ ಮಾಡಿದ್ರೆ ನಾವು 100% ರಿಸಲ್ಟ್ನ ಪಡ್ಕೋಬಹುದು ಅಂದ್ರೆ, ಜಸ್ಟ್ 3 ರಿಂದ 4 ಈ ಗೌಂಡ್ ಕಟ್ಟಿರೋ ಪೀಸಸ್ನ ರಾತ್ರಿ ಮಲಗುವಾಗ ಒಂದು ಲೋಟ ನೀರಲ್ಲಿ ನೆನೆಸಿಟ್ಟು ಮಲಗಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಈ ರೀತಿ ಇದು ಜೆಲ್ ಫಾರ್ಮ್ ಅಲ್ಲಿ ರೆಡಿ ಆಗಿರುತ್ತೆ. 1 ಲೋಟ ನೀರಿಗೆ 2 ಚಮಚದಷ್ಟು ಈ ಜೆಲ್ನ ಹಾಕಿ 2 ಚಮಚದಷ್ಟು ಸಬ್ಜಾ ಸೀಡ್ಸ್ ಅಂದ್ರೆ ಕಾಮಕಸ್ತೂರಿ ಬೀಜನ್ನು ಕೂಡ ಈ ರೀತಿ ನೆನೆಸಿ ಹಾಕೊಂಡು ಸ್ವಲ್ಪ ನಿಂಬೆ ರಸ ಹಾಗೆ ಸ್ವಲ್ಪ ಕಲ್ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನ ಕುಡಿಬೇಕು. ನಿಂಬೆ ರಸ ಮತ್ತೆ ಕಲ್ ಸಕ್ಕರೆ ಹಾಕೋದ್ರಿಂದ ಇದ್ರ ಟೇಸ್ಟ್ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಬಾಡಿ ಹೀಟನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಕಾಮಕಸ್ತೂರಿ ಬೀಜ ಇಲ್ಲ ಅಂದ್ರೆ ನೀವು ಅದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು, ಬಟ್ ಆಡ್ ಮಾಡಿದ್ರೆ ಇದು ಇನ್ನಷ್ಟು ಕೂಲಿಂಗ್ ಎಫೆಕ್ಟ್ ಅನ್ನ ನಮ್ಮ ಬಾಡಿಗೆ ಕೊಡುತ್ತೆ. ಡೈಲಿ 2 ರಿಂದ 3 ಚಮಚದಷ್ಟು ನಾವು ಇದನ್ನ ತಗೋಬಹುದು, ಬಟ್ ಇದಕ್ಕಿಂತ ಜಾಸ್ತಿ ಬೇಡ. ಯಾಕೆ ಅಂದ್ರೆ ಅತಿ ಆದ್ರೆ ಅಮೃತನೂ ವಿಷ.